Hello, good morning. Old and energetic boy. Hello, good morning. ಇದು ನಂದು ವರ್ಕಿಂಗ್ ಅವರ್ಸ್ ಶುರು ಆಗುತ್ತೆ, ಸೊ ನಾನು ವಿಡಿಯೋ ಮಾಡೋದಕ್ಕಾಗಲ್ಲ. ಬಟ್ ವಿಡಿಯೋ ಮಾಡ್ತೀನಿ. ಯಾವಾಗೆಲ್ಲ ನೀಡೆಡ್ ಥಿಂಗ್ಸ್ನ ಕ್ಯಾಪ್ಚರ್ ಮಾಡಬೇಕು ಅನಿಸುತ್ತೋ ಆವಾಗ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ತುಂಬ ಲಾಗ್ಸ್ಗಳನ್ನ ನನ್ನ ಸ್ಟೂಡೆಂಟ್ ನನಗೆ ಅಳಿಸ್ನೇನೆ ಕಡುಬು ತಂದು ಕೊಟ್ಟರು. ಆ್ಯಕ್ಚುಲಿ ನಾನು ನಮ್ಮೂರಲ್ಲಿರುವಾಗ ನಂಗೆ ಇದೆಲ್ಲ ಗೊತ್ತಿರಲಿಲ್ಲ, ಬರೀ ರೀಲ್ಸಲ್ಲಿ ನೋಡ್ತಿದ್ದು. ಬಟ್ ಯಾವಾಗ ಮ್ಯಾಂಗ್ಳೂರ್ ಸ್ಟಡೀಸ್ಗೆ ಅಂತ ಬಂದು, ಸೊ ಇಲ್ಲಿ ನನಗೆ ಇದೆಲ್ಲ ಪರಿಚಯ ಆಯಿತು. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಮ್ಯಾಂಗ್ಳೂರ್ ಲೋಕಲ್ಸ್ಗೆ ಇದು ಕಾಮನ್ ಫುಡ್ ಆಗಿರ್ಬೋದು, ಬಟ್ ನಮ್ಮಂಥ ಔಟ್ಸೈಡಿಂದ ಬರೋರಿಗೆ ಮಾತ್ರ ಸೂಪರ್. ಒಳಗೆ ಈ ಥರ ಫೀಲಿಂಗ್ಸ್ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ರೀಲ್ಸಲ್ಲಿ ನೋಡಿದ್ದೀನಿ. ಸೂಪರ್. ವಿಡಿಯೋ ಬಗ್ಗೆ ಮಾತಾಡೋದಾದರೆ, ನನಗೆ ಯಾರೋ ಪಾರ್ಟ್ನರ್ಸ್ ಅಂದರೆ ನನ್ನ ಜೊತೆಯಲ್ಲಿರೋರು ನನಗೆ ಯಾವುದೇ ಎನ್ಕರೇಜ್ ಏನಿಲ್ಲ. ನಾನು ಒಬ್ಬಳೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ನನ್ನ ಜೊತೆ ರೀಲ್ಸ್ಗೆಲ್ಲ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಿರ್ತಾಳೆ, ಬಟ್ ಈಗ ಅವಳಿಲ್ಲ, ಮನೆಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಒಬ್ಬಳೇ ವಿಡಿಯೋ ಮಾಡುವಾಗ ಏನು ಮಾತಾಡಲಿ, ಏನಾದರೂ ಕಂಟೆಂಟ್ ಇದೆಯಾ ಆ ಥರ ತುಂಬ ಡೌಟ್ ಆಗುತ್ತೆ. ವಿಡಿಯೋ ಮಾಡಿದ್ರೆ ಜನ ನೋಡ್ತಾರ ಆ ಥರನೂ ಅನಿಸುತ್ತೆ. ಆ್ಯಂಡ್ ವಿಡಿಯೋ ಲಾಗ್ ಅಂತ ಸ್ಟಾರ್ಟ್ ಮಾಡೋರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರೀಸನ್ ಇರ್ಬೋದು, ಬಟ್ ನನಗೇನೆ ಬೇರೆನೇ ರೀಸನ್ ಇದೆ. ಬಟ್ ಇದರಲ್ಲೇ ನಂಗೆ ಖುಷಿ ಅಷ್ಟೇ. ಆ್ಯಂಡ್ ನಿನ್ನೆ ನನ್ನ ಬರ್ಡೇ ಇತ್ತು. ಸೊ ತುಂಬ ಜನ ನನಗೆ ವಿಶ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಲಿದ್ದವರು ಕೂಡ ನನಗೆ ವಿಶ್ ಮಾಡಿದ್ರು. ಸೊ ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಕೂಡ ಆಯಿತು. ಹಾಸ್ಟೆಲಲ್ಲಿರೋರಿಗೆ ಅಪರೂಪಕ್ಕೆ ಏನಾದರೂ ತಿಂಡಿ ಸಿಕ್ಕಿದ್ರೆ ಫಸ್ಟ್ ಅದನ್ನು ತಿಂದು ಮುಗಿಸ್ಬಿಡ್ಬೇಕು, ಆವಾಗಲೇ ನಿಮಗೆ. ಅದನ್ನೆಲ್ಲಾದರೂ ಹಾಗೆ ಇಟ್ಟರೆ ಮನಸ್ಸೊಂಥರ ಕರೀತಿರುತ್ತೆ, ಅಲ್ಲಿ ನೋಡು ತಿಂಡಿ ಇದೆ, ತಿನ್ನು 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 ಅಂತ. ಸೊ ನನಗೇನಾದ್ರು ಸಿಕ್ಕಿದ್ರೆ ನಾನು ಫಸ್ಟು ತಿನ್ಕೊಳ್ತೀನಿ, ಆಮೇಲೆ ನೆಕ್ಸ್ಟ್ ಏನಾಗುತ್ತೋ ನೋಡ್ಕೊಳ್ತೀನಿ. ಬಾಯ್. ವರ್ಕಿಂಗ್ ಡೇಯಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಇಲ್ಲ ಅಂದರೆ ಪ್ರಿನ್ಸಿಪಲ್ ಅಷ್ಟೇ. ಸೊ ಮತ್ತೆ ವಿಡಿಯೋ ಮಾಡ್ತೀನಿ. ಬಾಯ್. ಹಲೋ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತನಾ? ನಿನ್ನೆ ನನ್ನ ಬರ್ಡೇ ಇರೋದ್ರಿಂದ ಮಕ್ಕಳಿಗೆ ಏನು ಟ್ರೀಟ್ ಕೊಡ್ಸೋದಕ್ಕೆ ಆಗಿರಲಿಲ್ಲ, ಯಾಕೆಂದರೆ ಲೀವ್ ಇತ್ತು. ಸೊ ಡೇ ಸ್ಕಾಲರ್ಸ್ ಮಕ್ಕಳು ಕೂಡ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಸಮೋಸಾನ ಆರ್ಡ್ರ್ ಮಾಡಿದ್ದೆ. ಈಗ ಅದನ್ನು ತರೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಫೈನಲಿ 70 ಸಮೋಸಾನ ತೊಗೊಂಡು ಹೋಗ್ತಾ ಇದ್ದೀನಿ ಕಾಲೇಜಿಗೆ. ನನಗಂತೂ ಖುಷಿ ಆಗ್ತಿದೆ ಕೊಡಿಸ್ತಿರೋದಕ್ಕೋಸ್ಕರ. ಮೇ ಬಿ ಮಕ್ಕಳು ಕೂಡ ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇದು ನಮ್ಮ ಕಾಲೇಜ್, ಕ್ರೈಸ್ಟ್ ಕಾಲೇಜ್ ಆಫ್ ನರ್ಸಿಂಗ್. ಓಲ್ಡ್ ಆ್ಯಂಡ್ ಎನರ್ಜೆಟಿಕ್ ಬಾಯ್. ವಿಡಿಯೋ ಮಾಡಿ ಕ್ಲಿಕ್ ಬಟನ್ನ ಒತ್ತೋದೇ ಮರ್ತ್ಬಿಟ್ಟಿದ್ದೀನಿ. ಎಂಥ ವಿಪರ್ಯಾಸ ಅಲ್ವಾ. ಸೊ ಬಿಸಿ ಬಿಸಿ ಸಮೋಸಾನ ಮಕ್ಕಳಿಗೆ ಸ್ಟಾಫ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈಗಲೇ ಕೊಟ್ಬಿಡೋಣ, ಮತ್ತು ತಣ್ಣಗಾದರೆ ತಿನ್ನೋದಕ್ಕೂ ಸರಿ ಹೋಗಲ್ಲ. ಸೊ ಅದಕ್ಕೆ